ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ದಿನ ನಾನು ಮಾತಾಡುವ ವಿಷಯ ಆಹಾರ. ಆಹಾರ ಇಲ್ಲದೆ ಯಾರಾದರೂ ಬದುಕಕ್ಕಾಗುತ್ತಾ? ಆಹಾರ ಇಲ್ಲದೆ ಯಾರೂ ಬದುಕಕ್ಕಾಗಲ್ಲ. ಪ್ರಾಣಿಯಾಗಲಿ, ಪಕ್ಷಿಯಾಗಲಿ, ಮನುಷ್ಯರೇ ಆಗಲಿ, ಯಾರಾದ್ರೂ ಅದು ಬದುಕಕ್ಕಾಗಲ್ಲ. ಆಹಾರದಲ್ಲಿ ಎರಡು ವಿಧ, ಸಸ್ಯ ಆಹಾರ ಮತ್ತು ಮಾಂಸದ ಆಹಾರ, ವೆಜ್ ಆ್ಯಂಡ್ ನಾನ್ ವೆಜ್. ಅದು ಎಲ್ಲರಿಗೂ ಗೊತ್ತಿದೆ. ವೆಜ್ಜಲ್ಲಿ ತುಂಬ ನ್ಯೂಟ್ರಿಷನ್ ಆಗಿ ಪೌಷ್ಟಿಕ ಇದೆ. ನಾನ್ ವೆಜ್ ಎಲ್ಲರಿಗೂ ಇಷ್ಟವಾಗಿರೋದು. ಸಾಕು ಎನ್ನುವುದು ಆಹಾರದಲ್ಲಿ ಮಾತ್ರ ನಾವು ಸಾಕು ಅನ್ನೋದು. ದುಡ್ಡು, ಬಟ್ಟೆ ಏನು ಬಂದರೂ ನಾವು ಸಾಕು ಅನ್ನಲ್ಲ. ಆಹಾರದಲ್ಲಿ ಮಾತ್ರ ಒಂದು ಲಿಮಿಟ್ ಅಂತ ಇರುತ್ತೆ, ಅದ್ಮೇಲೆ ದಾಟಕ್ಕೂ ಆಗಲ್ಲ. ಅದರಲ್ಲಿ ಮಾತ್ರ ನಾವು ಸಾಕು ಅನ್ನೋದು. ಆಹಾರವು ಮನುಷ್ಯನಿಗೆ ತುಂಬ ಪ್ರಾಮಾಣಿಕವಾದುದು. ಅಂದರೆ ಆಹಾರವು ಮನುಷ್ಯನಿಗೆ ತುಂಬ ಪ್ರೀಶಿಯಸ್ ಆಗಿರೋದು. ಅದಿಲ್ಲದೆ ಬದುಕಕ್ಕೂ ಆಗಲ್ಲ. ಆಹಾರದಲ್ಲಿ ಮನುಷ್ಯನು ಆಹಾರ ಇಲ್ಲದೆ ಬರೀ 3 ವೀಕ್ಸ್ ಅಷ್ಟೇ ಬದುಕಕ್ಕಾಗುತ್ತೆ. ಅದ್ರ ಮೇಲೆ ಬದುಕಕ್ಕಾಗಲ್ಲ. ಹಾಗೂ ದೇವರು ಎಷ್ಟು ಸುಂದರವಾಗಿ ಆಹಾರಗಳನ್ನು ಮಾಡಿದಾರಲ್ಲ. ಒಂದು ಫ್ರೂಟ್ಸ್ ನೋಡ್ಬೇಕಂದ್ರೆ ಒಂದೊಂದು ಕಲರು ಒಂದೊಂದು ಥರ ಇರುತ್ತೆ, ಒಂದು ಟೇಸ್ಟ್ ಒಂದೊಂದು ಥರ ಇರುತ್ತೆ. ತುಂಬ ಡಿಫ್ರೆಂಟಾಗಿ ದೇವರು ನಮಗೋಸ್ಕರ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾರೆ. ಆಹಾರದಲ್ಲಿ ನಮಗೆ ತುಂಬ ನ್ಯೂಟ್ರಿಷನು, ವಿಟಮಿನ್ ಎಲ್ಲ ಇರುತ್ತೆ. ಹಾಗೆ ನಮಗೆ ಡಾಕ್ಟರ್ಸ್ ಆಗಲಿ, ಫ್ಯಾಮಿಲಿ ಆಗಲಿ ಎಲ್ಲರೂ ನಮ್ಗೆ ಸಜೆಸ್ಟ್ ಮಾಡೋದೇ ಆಹಾರ ಒಂದೇ ನಮಗೆ ಎಲ್ಲರೂ ಸಜೆಸ್ಟ್ ಮಾಡೋದಲ್ವ. ಇವಾಗ ನಾವು ದೈಹಿಕವಾದ ಆಹಾರ ನೋಡಿದ್ವಿ. ದೈಹಿಕವಾದ ಆಹಾರದಲ್ಲಿ ನಾವು ತುಂಬ ನೋಡಿದ್ವಿ ಏನೇನು ಸಿಗತ್ತೆ ಅಂತ. ಆತ್ಮಿಕವಾದ ಆಹಾರಕ್ಕೆ ಹೋಗೋಣ. ಆತ್ಮಿಕವಾದ ಆಹಾರದಲ್ಲಿ ಎರಡು ವಿಧ. ಒಂದು ಆಹಾರದಲ್ಲಿ ಆಗುವ ಒಳ್ಳೆಯ ವಿಷಯ, ಎರಡನೇದು ಆಹಾರದಲ್ಲಿ ಆಗುವ ಕೆಟ್ಟ ವಿಷಯ. ಇವಾಗ ಆಹಾರದಲ್ಲಿ ಆಗುವ ಕೆಟ್ಟ ವಿಷಯ ನೋಡೋಣ. 2ನೇ ಅರಸುಗಳು 6ನೇ ಅಧ್ಯಾಯ 25-31. ಅದು ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರಗಾಲ ಬರುತ್ತೆ. ಅದ್ರಲ್ಲಿ ನಾವು ಮೇಯ್ನ್ ಆಗಿರೋದು ನೋಡಿದ್ರೆ 2ನೇ ಅರಸುಗಳು 6ನೇ ಅಧ್ಯಾಯ 28-29. ಆಗ ಆಕೆಯು, ಈ ಸ್ತ್ರೀಯು ನನಗೆ, ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ನಾವು ಈ ಹೊತ್ತು ಅವನನ್ನು ತಿಂದು ಬಿಡೋಣ, ನಾಳೆ ನನ್ನ ಮಗನನ್ನು ತಿನ್ನೋಣ ಎಂದು ಹೇಳಿದರಿಂದ ಅವ ಇಬ್ಬರು ನನ್ನ ಮಗನನ್ನು ಕೊಂದು ಬೇಯಿಸಿ ತಿಂದು ಬಿಟ್ಟವು. ಮರುದಿವಸ ನಾನು ಆಕೆಗೆ, ಈ ಹೊತ್ತು ನಿನ್ನ ಮಗನನ್ನು ತೆಗೆದುಕೊಂಡು ಬಾ, ಅವನನ್ನು ಕೊಂದು ತಿನ್ನೋಣ ಅಂದಾಗ ಈಕೆಯು ಅವನನ್ನು ಎಲ್ಲಿಯೋ ಅಡಗಿಸಿಟ್ಟಳು ಎಂದು ಹೇಳಿದರು. ಅಂದರೆ ಇದರಲ್ಲಿ ಇಬ್ಬರು ಸ್ತ್ರೀ ಮಾತಾಡ್ಕೊತಾರೆ. ಅಂದರೆ ಅವಾಗ ಒಂದು ಘೋರವಾದ ಬರಗಾಲ ಬರುತ್ತೆ. ಸಮಾರ್ಯ ಪಟ್ಟಣದಲ್ಲಿ ಒಂದು ಘೋರವಾದ ಬರಗಾಲ ಬರುತ್ತೆ. ಇಬ್ಬರಿಗೂ ಊಟ ಮಾಡೋ ಅಂದರೆ ಆವಾಗ ಬರಗಾಲದಲ್ಲಿ ಏನು ಊಟ ಮಾಡೋಕ್ಕೂ ಏನೂ ಇರಲಿಲ್ಲ. ಆವಾಗ ಇಬ್ಬರು ಸ್ತ್ರೀ ಮಾತಾಡ್ಕೊತಾರೆ, ನೀವು ಫಸ್ಟು ನಿಮ್ಮ ಮಗನನ್ನು ನಾವು ಕೊಂದು ಬೇಯಿಸಿ ತಿನ್ನೋದ ಅಂತ ಮಾತಾಡ್ಕೊತಾರೆ. ಆವಾಗ ಆ ಸ್ತ್ರೀಯ ಮಗನನ್ನು ಕೊಂದು ಬೇಯಿಸಿ ತಿಂತಾರೆ. ಆಮೇಲಿಂದ ಆ ಸ್ತ್ರೀಯು ಆ ಸ್ತ್ರೀ ಹತ್ರ ಬಂದು ಕೇಳಿದಾಗ ಎಲ್ಲ ಮಗನನ್ನು ಬಚ್ಚಿಟ್ಟಿರ್ತಾಳೆ. ಆವಾಗ ನಾವು ಇದರಲ್ಲಿ ಅಷ್ಟು ಬರಗಾಲದಲ್ಲಿ ಊಟಕ್ಕೆ ಇಲ್ಲದಾಗ ಸ್ವಂತ ಮಗನನ್ನೇ ಕೊಂದು ತಿನ್ನುವ ಸ್ಥಿತಿಗೆ ಹೋಗಿತ್ತು. ಮೇಲ್ಗಡೆ ಓದೋದಾದ್ರೆ ಕತ್ತೆಯ ತಲೆ 80 ರೂಪಾಯಿಗೆ ಮಾರ್ತಿದ್ರು. ಪಾರಿವಾಳದ ಮಲ 5 ರೂಪಾಯಿಗೆ ಮಾರ್ತಿದ್ರು. ಆವಾಗ ಆ ಸ್ಥಿತಿ ತನಕ ಅಲ್ಲಿ ಹೋಗಿತ್ತು. ಅದು ಪಾರಿವಾಳದ ಮಲ ತಿನ್ನೋ ಸ್ಥಿತಿಗೆ ಹೋಗಿತ್ತು. ಇದು ಒಂದು ಕೆಟ್ಟ ಆಹಾರಕ್ಕೆ ಸೂಚಕವಾಗಿದೆ. ಆದಿಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯ. ಆದರೆ ರಕ್ತದಿಂದ ಕುಡಿಯಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟು. ರಕ್ತದಲ್ಲಿ ಜೀವವಿದೆ, ಆದ್ದರಿಂದ ರಕ್ತವನ್ನು ತಿನ್ನಬಾರದು. ನಮಗೆ ರಕ್ತದಲ್ಲಿ ಜೀವ ಇದೆ ಅಲ್ವಾ, ಅದನ್ನು ನಾವು ತಿನ್ನಬಾರದು ಅಂತ ಆದಿಕಾಂಡದಲ್ಲಿ ಹೇಳಿದ್ದಾರೆ. ಇದನ್ನು ಕೆಟ್ಟ ಆಹಾರಕ್ಕೆ ಸೂಚಕವಾಗಿದೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 20ನೇ ವಾಕ್ಯ. ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ಅದರವನ್ನು ಕುತ್ತಿಗೆ ಇಸುಕಿ ಕೊಂದಿದ್ದನ್ನು ರಕ್ತವನ್ನು ವಿಸರ್ಜಿಸಬೇಕು. ಅಂದರೆ ನೈವೇದ್ಯಕ್ಕೆ ಇಟ್ಟಿರುವ ಆಹಾರ ಆಗಲಿ, ಆ ಕುತ್ತಿಗೆ ಇಸುಕಿ ಆ ರಕ್ತವನ್ನು ನಾವು ವಿಸರ್ಜಿಸಬೇಕು. ಅಂದರೆ ಡಿಸಾಲ್ವ್ ಮಾಡಬೇಕು. ಅದನ್ನು ನಾವು ತಗೋಬಾರ್ದು, ಅದನ್ನು ನಾವು ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಷ್ಟೊತ್ತು ನಾವು ಆಹಾರದಲ್ಲಿ ಕೆಟ್ಟ ವಿಷಯಗಳನ್ನ ನೋಡಿದ್ವಿ. ಆಹಾರದಲ್ಲಿ ತುಂಬ ಕೆಟ್ಟ ವಿಷಯಗಳು ವಾಕ್ಯದ ಪ್ರಕಾರ ನೋಡಿದ್ವಿ. ಇವಾಗ ಆಹಾರದಲ್ಲಿ ಆಗುವ ಒಳ್ಳೆಯ ವಿಷಯಗಳು ನೋಡೋಣ. ಆದಿಕಾಂಡ 2ನೇ ಅಧ್ಯಾಯ 9ನೇ ವಾಕ್ಯ. ಮೊದಲು ದೇವರು ಕೊಟ್ಟ ಆಹಾರ ಮನುಷ್ಯರಿಗೆ. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದ್ದನು. ಅಂದರೆ
ದೇವರು ನಮಗೋಸ್ಕರ ಮನುಷ್ಯರಿಗೆ ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ನಮಗೋಸ್ಕರ ದೇವರು ಅಂದರೆ ಮನುಷ್ಯರಿಗೋಸ್ಕರ ದೇವರು ಮೊದಲನೆಯದಾಗಿ ಭೂಮಿಗೆ ಆ ಮರಗಳನ್ನು ಕೊಟ್ಟಿದ್ದರು. ಆಹಾರದಲ್ಲಿ 2 ವಿಧ, ಶಾರೀರಿಕವಾದ ಆಹಾರ, ಆತ್ಮಿಕವಾದ ಆಹಾರ. ಶಾರೀರಿಕ ಆಹಾರವು ಭೂಮಿಯಲ್ಲಿ ಇರುವಾಗ ಮಾತ್ರ, ಅಂದರೆ ನಾವು ಎಷ್ಟು ಕಾಲ ಭೂಮಿಯಲ್ಲಿ ಬದುಕಿರ್ತೀವೋ ಅಷ್ಟು ಕಾಲದ ಮಾತ್ರ ನಮಗೆ ಶಾರೀರಿಕವಾದ ಆಹಾರ. ಆತ್ಮಿಕವಾದ ಆಹಾರ ಭೂಮಿಯಲ್ಲಿರುವಾಗಲೂ ಪರಲೋಕಕ್ಕೆ ಸೇರಿದೆ. ಅಂದರೆ ನಾವು ಭೂಮಿಯಲ್ಲಿ ಎಷ್ಟು ಕಾಲ ಬದುಕಿರ್ತೀವೋ ಆತ್ಮಿಕವಾದ ಆಹಾರ ಅದಕ್ಕೂ ಸೇರಿದೆ, ಮತ್ತು ಪರಲೋಕಕ್ಕೆ ಹೋದ್ಮೇಲೂ ನಮಗೆ ಈ ಆತ್ಮಿಕವಾದ ಆಹಾರ ಸೇರಿದೆ. ಶಾರೀರಿಕವಾದ ಆಹಾರದ ಬಗ್ಗೆ 5 ರೊಟ್ಟಿ 2 ಮೀನು 5,000 ಜನರಿಗೆ ಕೊಟ್ಟದ್ದು. ಮತ್ತಾಯ 14ನೇ ಅಧ್ಯಾಯ 19-20. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಇಲ್ಲಿ ದೇವರ ವಾಕ್ಯವನ್ನು ಕೇಳಕ್ಕೆ ಒಂದು ಗುಂಪು ಬಂದಿರುತ್ತೆ, ಗುಂಪಿನವರಿರ್ತಾರೆ. ಆವಾಗ ಯೇಸು ಕ್ರಿಸ್ತನು ಈ ಬಂದು 3 ದಿನ ಆಯಿತು ಅಂತ ತುಂಬ ವ್ಯಥಪಡ್ತಾರೆ. ಯೇಸು ಕ್ರಿಸ್ತನು ಜನರಿಗೋಸ್ಕರ ವ್ಯಥಪಡ್ತಾರೆ. ಆವಾಗ ಶಿಷ್ಯರ ಹತ್ರ ಕೇಳ್ತಾರೆ, ನಮ್ಮ ಹತ್ರ ಏನಿದೆ ಅಂತ ಕೇಳುವಾಗ 5 ರೊಟ್ಟಿ 2 ಮೀನಿದೆ ಅಂತ ಹೇಳ್ತಾರೆ. ಅದನ್ನು ಎಲ್ಲರನ್ನು ಹುಲ್ಲಿನ ಮೇಲೆ ಕೂತ್ಕೊಳ್ಳಕ್ಕೆ ಹೇಳಿ 5 ರೊಟ್ಟಿ 2 ಮೀನುಗಳನ್ನು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿದರು. ಯೇಸು ಕ್ರಿಸ್ತನು ಆ ರೊಟ್ಟಿಗಳನ್ನು ಮೀನುಗಳನ್ನು 5 ರೊಟ್ಟಿ 2 ಮೀನನ್ನು ಆಕಾಶದ ಕಡೆಗೆ ಚಾಚಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟರು. ಶಿಷ್ಯರು ಅದನ್ನು ಆ ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಅಲ್ಲಿ ಹಂಗೆ ಕೆಳಗಡೆ ಓದಿದ್ರೆ ಗಂಡಸರೇ 4,000, ಮಕ್ಕಳು ಹೆಂಗಸರು ಅಷ್ಟು ಜನಕ್ಕೆ ಬರೀ 5 ರೊಟ್ಟಿ 2 ಮೀನಿಂದನೇ ಅಷ್ಟು ಜನ ಹೊಟ್ಟೆ ತೃಪ್ತಿಯಾಗಿ ಹೋಗುವಷ್ಟು ಯೇಸು ಕ್ರಿಸ್ತನು ಅವರಿಗೆ 5 ರೊಟ್ಟಿ 2 ಮೀನುಗಳನ್ನು ಅಷ್ಟು ಜನಕ್ಕೆ ಕೊಟ್ಟಿದ್ದರು. ಅದೇ ಥರ 7 ರೊಟ್ಟಿ ಸಣ್ಣ ಮೀನು 4,000 ಜನರಿಗೆ ಕೊಟ್ಟದ್ದು. ಮತ್ತಾಯ 15ನೇ ಅಧ್ಯಾಯ 36-37 ಆ 7 ರೊಟ್ಟಿಗಳನ್ನು ಆ ಮೀನುಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಡಲು ಶಿಷ್ಯರು ಗುಂಪಿನವರಿಗೆ ಹಂಚಿಕೊಟ್ಟರು. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಇಲ್ಲೂ ಅಷ್ಟೇ 7 ರೊಟ್ಟಿ ಮತ್ತು ಸಣ್ಣ ಮೀನುಗಳಿರುತ್ತೆ. ಅಲ್ಲೂ ಯೇಸು ಕ್ರಿಸ್ತನ ಮಾತನ್ನು ಕೇಳೋಕ್ಕೆ ಒಂದು ಜನರು ಗುಂಪು ಬಂದಿರ್ತಾರೆ. ಆವಾಗ ಯೇಸು ಕ್ರಿಸ್ತ ಅಲ್ಲೂ ವ್ಯಥಪಡ್ತಾರೆ. ಆ ಜನರನ್ನು ನೋಡಿ ವ್ಯಥಪಟ್ಟು ಅಲ್ಲೂ ಅಷ್ಟೇ 7 ರೊಟ್ಟಿ ಮತ್ತು ಸಣ್ಣ ಮೀನನ್ನು ಆಕಾಶದ ಕಡೆಗೆ ಚಾಚಿ ದೇವರ ಸ್ತೋತ್ರ ಮಾಡಿ ಶಿಷ್ಯರಿಗೆ ಮುರಿದು ಕೊಡ್ತಾರೆ. ಆವಾಗ ಆ ಶಿಷ್ಯರು ಅಲ್ಲಿರುವ ಗುಂಪಿನವರಿಗೆಲ್ಲರಿಗೂ ಹಂಚಿಕೊಡ್ತಾರೆ. ಅಲ್ಲೂ ಅಷ್ಟೇ ಎಲ್ಲರೂ ತೃಪ್ತಿ ಆಗುವಷ್ಟು ಯೇಸು ಕ್ರಿಸ್ತನು ಕೊಟ್ಟಿದ್ದಾರೆ. ಅಲ್ಲೂ ಅಷ್ಟೇ 4,000 ಗಂಡಸರೇ 4,000, ಮಕ್ಕಳು ಹೆಂಗಸರಲ್ಲೂ ಸೇರಿಸಿ ಎಷ್ಟು ಜನ ಇರ್ಬೋದು. ಅದು 7 ರೊಟ್ಟಿ 2 ಸಣ್ಣ ಮೀನುಗಳಿಂದನೇ ಅಷ್ಟು ಜನ ತೃಪ್ತರಾಗುವಷ್ಟು ಯೇಸು ಕ್ರಿಸ್ತನು ಮಾಡಿದರು. ಇದರಿಂದ ನಾವು ಆತ್ಮಿಕವಾದ ಆಹಾರ ಪಡೆಯೋದಕ್ಕೆ ಬಂದರೆ ದೈಹಿಕವಾದ ಆಹಾರ ದೇವರೇ ನಮಗೆ ಕೊಡ್ತಾರೆ. ಆತ್ಮಿಕವಾದ ಆಹಾರಕ್ಕೆ ಹೋಗೋಣ. ಜಾನ್ 6:25, ಯೋಹಾನ 6ನೇ ಅಧ್ಯಾಯ 35ನೇ ವಾಕ್ಯ. ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗೋದಿಲ್ಲ. ಅಂದರೆ ಜೀವ ಕೊಡುವ ರೊಟ್ಟಿ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹತ್ರ ಹೋದರೆ ನಮಗೆ ಎಂದಿಗೂ ಯಾವಾಗಲೂ ನಮಗೆ ಹಸಿವಂತನೇ ಬರಲ್ಲ. ನಮಗೆ ಅದು ನಾವು ಯೇಸು ಕ್ರಿಸ್ತನ ಹತ್ತಿರ ನಾವು ಹೋಗಬೇಕು. ಯೋಹಾನ 6ನೇ ಅಧ್ಯಾಯ 53-54, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅಂದರೆ ಯೇಸು ಕ್ರಿಸ್ತ ಹೇಳ್ತಾರೆ, ನಿಜ ನಿಜವಾಗಿ ಹೇಳ್ತಾರೆ, ಮನುಷ್ಯಕುಮಾರ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ಮಾಂಸವನ್ನು ಮನುಷ್ಯಕುಮಾರನ
ಯೇಸು ಕ್ರಿಸ್ತನ ಮಾಂಸವನ್ನು ರಕ್ತವನ್ನು ನಾವು ಕುಡಿಯದೆ ಹೋದರೆ ನಮ್ಮಲ್ಲಿ ಏನಿಲ್ಲ, ಇಟರ್ನಲ್ ಲೈಫ್ ಅನ್ನೋದೇ ಇಲ್ಲ. ನಾವು ಆ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುವನು, ಅಂದರೆ ಅವರಿಗೆ ಇಟರ್ನಲ್ ಲೈಫ್ ಸಿಗುತ್ತೆ. ಯಾವಾಗ ನಾವು ಯೇಸು ಕ್ರಿಸ್ತನ ಮಾಂಸವನ್ನು ಮತ್ತು ಅವರ ರಕ್ತವನ್ನು ಕುಡಿತೀವೋ ಆವಾಗ ನಮಗೆ ಇಟರ್ನಲ್ ಲೈಫ್ ಸಿಗುತ್ತೆ. ಅದೇ 55ನೇ ಅಧ್ಯಾಯ. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ. ಯಾಕೆಂದರೆ ಯೇಸು ಕ್ರಿಸ್ತನ ಮಾಂಸ ಒಂದೇ ನಿಜವಾಗಿರುವ ಆಹಾರ. ಈ ಆಹಾರ ಸೇವಿಸುವುದು ಯಾವಾಗ ಎಂದರೆ ವಾರದ ಮೊದಲನೆಯ ದಿನ, ಸಂಡೇ ದಿನ, ಅಂದರೆ ವಾರದ ಮೊದಲನೇ ದಿನ ನಾವು ಈ ಆಹಾರ, ಈ ಯೇಸು ಕ್ರಿಸ್ತನ ದೇಹವೆಂಬುವ ರೊಟ್ಟಿ ಮತ್ತು ಯೇಸು ಕ್ರಿಸ್ತನ ರಕ್ತವನ್ನು ನಾವು ಯಾವಾಗ ಸೇವಿಸ್ತೀವಿ? ವಾರದ ಮೊದಲನೆಯ ದಿನದಲ್ಲಿ ನಾವು ಸೇವಿಸ್ತೀವಿ. 1 ಕೊರಿಂಥ 11ನೇ ಅಧ್ಯಾಯ 23ರಿಂದ 24. ಕರ್ತನಾದ ಯೇಸು ತಾನು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ವಾಪಿತವಾಗುವ ಹೊಸ ಒಡಂಬಡಿಕೆಯ ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ. ಅಂದರೆ ಯೇಸು ಕ್ರಿಸ್ತನು ನಾಳೆ ಹಿಡ್ಕೊಂಡು ಹೋಗುವ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ ಅಂತ ಹೇಳ್ತಾರೆ. ಅಂದರೆ ಆ ರಾತ್ರಿ ಯೇಸು ಕ್ರಿಸ್ತನ ರೊಟ್ಟಿಯನ್ನು ತೆಗೆದು, ಇದು ನಿಮಗೋಸ್ಕರವಾಗಿರುವ ಯೇಸು ಕ್ರಿಸ್ತನ ದೇಹವನ್ನು ಇದು ಯೇಸು ಕ್ರಿಸ್ತನ ದೇಹಕ್ಕೆ ಸೂಚಕವಾಗಿದೆ ಅಂತ ಹೇಳ್ತಾರೆ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ, ಅಂದರೆ ಆ ರೊಟ್ಟಿ ನಾವು ಏನಕ್ಕೆ ಪಾಲ್ಗೊಳ್ತೀವಿ? ನಾವು ಪಾಲ್ಗೊಳ್ಳುವಾಗ ಅದರಲ್ಲಿ ನಾವು ನೆನೆಸಿಕೊಳ್ಬೇಕು. ಊಟ ಆದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ವಾಪಿತವಾಗುವ ಹೊಸ ಒಡಂಬಡಿಕೆಗೆ ಸೂಚಕವಾಗಿದೆ. ಅಂದರೆ ಅದೇ ರೀತಿ ಊಟ ಆದ ಮೇಲೆ ಯೇಸು ಕ್ರಿಸ್ತನು ಈ ರೀತಿಯೇ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಒಡಂಬಡಿಕೆಗೆ ಸೂಚಕವಾಗಿದೆ ಎಂದು ಯೇಸು ಕ್ರಿಸ್ತನು ಹಿಡಿಕೊಳ್ಳುವ ಮುಂಚೆ ರಾತ್ರಿಯಲ್ಲಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ಇವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಅಂದರೆ ನಾವು ಯಾವಾಗಲೂ ಪಾನ ಮಾಡುವಾಗಲ್ಲ, ಯೇಸು ಕ್ರಿಸ್ತನ ನೆನೆಸಿಕೊಂಡು ನಾವು ಪಾನ ಮಾಡಬೇಕು. ಇದು ಎಲ್ಲ ದೇವರ ಮಕ್ಕಳು ಪರಿಪಾಲಿಸಲೇಬೇಕು. ದೇವರ ಮಕ್ಕಳು, ನಾವಿವಾಗ ಹೇಳಿದ್ದೆಲ್ಲನೂ ದೇವರ ಮಕ್ಕಳು ಪರಿಪಾಲಿಸಲೇಬೇಕು. ಇವಾಗ ನಾವು ಎಷ್ಟು ಆತ್ಮಿಕವಾದ ಆಹಾರ ಹಾಗೂ ಶಾರೀರಿಕವಾದ ಆಹಾರದಿಂದ ಆಗುವ ಕೆಟ್ಟ ವಿಷಯ, ಆಹಾರದಿಂದ ಆಗುವ ಒಳ್ಳೆಯ ವಿಷಯ ಅವೆಲ್ಲ ನೋಡಿದ್ವಿ. ಇಷ್ಟೊತ್ತು ಕಾಲ ನೀವು ಸಮಯ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ.